ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ತಾನು ಬೆಳೆದು ತನ್ನವರನ್ನ ಬೆಳೆಸುವಂತಹ ಗುಣ ಕೆಲವರಿಗೆ ಮಾತ್ರ ಇರುತ್ತೆ ಅನ್ಬೋದು. ಅದರಲ್ಲೂ ₹100 ಜಾಸ್ತಿ ಸಿಕ್ತು ಅಂತಂದ್ರೆ ಬಚ್ಚಿಟ್ಕೊಳ್ಳೋರನ್ನ ನೋಡ್ತಾನೆ ಇರ್ತೀವಿ. ಅದೇ ರೀತಿ ₹100 ₹10 ದಾನ ಮಾಡೋರನ್ನು ಕೂಡ ನೋಡ್ತಾನೆ ಇರ್ತೀವಿ. ನಾವು ಹೇಳೋಕೆ ಹೊರಟಿರುವಂತಹ ಈ ಸ್ಟೋರಿ ಕೂಡ ಎಂಥವರಿಗೆ ಆದರೂ ಖುಷಿ ಕೊಡುವಂಥ ವಿಚಾರ. ಹೌದು, ಗುಜರಾತ್ನ ಖೇಡಾ ಜಿಲ್ಲೆಯ ಆಭರಣ ಕಂಪನಿಯೊಂದು ತನ್ನ ಉದ್ಯೋಗಿಗಳಿಗೆ ಊಹಿಸೋಕೆ ಆಗದಂತಹ ಉಡುಗೊರೆಗಳನ್ನು ಕೊಡುವಂಥ ಮೂಲಕ ಬರೋಬ್ಬರಿ ₹200 ಕೋಟಿ ವಹಿವಾಟನ್ನ ಸಂಭ್ರಮಾಚರಣೆಯನ್ನು ಮಾಡಿಕೊಂಡಿದೆ. ಕಬ್ರಾ ಜ್ಯುವೆಲರ್ಸ್ ಅನ್ನುವಂತಹ ಗುಜರಾತ್ನಲ್ಲಿರುವಂತಹ ಕಂಪನಿ 19 ವರ್ಷಗಳ ಹಿಂದೆ ಅಂದ್ರೆ 2006ರಲ್ಲಿ ಇಬ್ಬರು ಅಣ್ಣ ತಮ್ಮ ಶುರು ಮಾಡಿದ್ರು. ಅವರು ಕಂಪನಿಯ ಬ್ರ್ಯಾಂಡ್ ಹೆಸರನ್ನ KK ಜ್ಯುವೆಲರ್ಸ್ ಅಂತ ಇಟ್ಟಿದ್ರು. ಅದೇ ವರ್ಷದಲ್ಲಿ ಕಂಪನಿ ಮೊದಲ ಶೋರೂಮ್ ಕೂಡ ಓಪನ್ ಮಾಡಿದ್ರು. ಆ ಟೈಮ್ನಲ್ಲಿ ಕಂಪನಿಯಲ್ಲಿ ಕೇವಲ 12 ಜನ ಮಾತ್ರ ಕೆಲಸ ಮಾಡ್ತಾ ಇದ್ರು. ಮೊದಲ ವರ್ಷದಲ್ಲಿ ಕಂಪನಿಯ ವಹಿವಾಟು ಕೇವಲ ₹2 ಕೋಟಿ ಅಷ್ಟೇ. ಆದರೆ ಈಗ ಅದೇ ಇಬ್ಬರು ಸಹೋದರರು ಕಂಪನಿಯ ವಾರ್ಷಿಕವಾಗಿ ₹200 ಕೋಟಿ ವ್ಯಾಪಾರ ಆಗಿದೆ. ಯಾರೇ ಆಗಲಿ ಆದಾಯ ಬಂತು ಅಂತಂದ್ರೆ ಗುಟ್ಟಾಗಿಡ್ತಾರೆ. ಆದರೆ ಈ KK ಬ್ರದರ್ಸ್ ಮಾತ್ರ ಬಹಿರಂಗವಾಗಿ ವಹಿವಾಟಿನ ಆದಾಯ ಬಂದಿದ್ದನ್ನ ರಾಜಾರೋಷವಾಗಿ ತನ್ನ ನೌಕರರಿಗೆ ತೋರಿಸಿದ್ದಾರೆ. ಆ ಟೈಮ್ನಲ್ಲಿ ಎಲ್ಲಾ ನೌಕರರ ಮುಖದಲ್ಲೂ ಸಂತೋಷ, ಸಂಭ್ರಮ ಮನೆ ಮಾಡಿಬಿಟ್ಟಿತ್ತು. ಅದೇ ರೀತಿ ಹಿಂದೆ ಬಂದಿದ್ದ ದಾರಿಯನ್ನ ಮರೆಯದಂತಹ ಕಬ್ರಾ ಜ್ಯುವೆಲರ್ಸ್ ಕಂಪನಿ ತಮ್ಮ ಉದ್ಯೋಗಿಗಳಿಗೆ ಜೊತೆಗೆ ಕೇಕ್ ಅನ್ನ ಕಟ್ ಮಾಡಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ಕೊಳ್ತು. ಜಸ್ಟ್ ಕೇಕ್ ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ರೆ ಅಷ್ಟೇನು ಸುದ್ದಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಬರೋಬ್ಬರಿ 19 ವರ್ಷಗಳ ಕಠಿಣ ಪರಿಶ್ರಮದಿಂದ ₹200 ಕೋಟಿ ವ್ಯಾಪಾರ ಆಗಿದ್ದಕ್ಕೆ ಆ ಕಂಪನಿಯ ಸಹೋದರರು ಅಂದುಕೊಂಡಂತಹ ಕೆಲಸವನ್ನ ಮಾಡಿದ್ದಾರೆ, ಅದರಂತೆ ನಡ್ಕೊಂಡಿದ್ದಾರೆ. 2006ರಲ್ಲಿ ಕೇವಲ 21ನೇ ವಯಸ್ಸಿನಲ್ಲೇ ಆಭರಣ ಉದ್ಯಮಕ್ಕೆ ಎಂಟ್ರಿ ಕೊಟ್ಟಂತಹ ಕೈಲಾಶ್ ಕಬ್ರಾ ಅವರು, ನಾವು ಕೇವಲ 12 ಜನರೊಂದಿಗೆ ಹಾಗೂ ವರ್ಷಕ್ಕೆ ₹2 ಕೋಟಿ ವಹಿವಾಟನ್ನು ಹೊಂದಿರುವಂತ ಕಬ್ರಾ ಜ್ಯುವೆಲರ್ಸ್ ಅನ್ನ ಶುರು ಮಾಡಿದ್ವಿ. ಇವತ್ತು ಈ ಕಂಪನಿಯಲ್ಲಿ 140 ಜನರು ಕೆಲಸ ಮಾಡ್ತಾ ಇದ್ದಾರೆ. 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಮೊದಲ ಬಾರಿಗೆ ₹200 ಕೋಟಿ ಮಾರಾಟದ ಸಂಖ್ಯೆಯನ್ನ ನಾವು ದಾಟ್ತಾ ಇದ್ದೀವಿ. ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳ ಪ್ರಯತ್ನ ಇಲ್ಲದೆ ಈ ಸಾಧನೆ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಹೀಗಾಗಿ ತನಗಾಗಿ ಲಕ್ಸುರಿ ಕಾರನ್ನ ಖರೀದಿಸುವಂತಹ ಬದಲು ಈ ಸಂತೋಷದ ಪ್ರಯಾಣಕ್ಕೆ, ಯಶಸ್ಸಿಗೆ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಹಾಗೂ ಆರಂಭದಿಂದಲೂ ಕಬ್ರಾ ಜ್ಯುವೆಲರ್ಸ್ ಕುಟುಂಬದ ಭಾಗವಾಗಿರುವಂತಹ ತಂಡದ ಸದಸ್ಯರಿಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಮನಸ್ಸು ನಮ್ಮಲ್ಲಿತ್ತು. ಅದಕ್ಕೋಸ್ಕರ ನಾವು 12 ಅತ್ಯಂತ ಹಿರಿಯ ಹಾಗೂ ಸ್ಥಾಪಕ ಸದಸ್ಯರಿಗೆ ಕಾರ್ಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ IPOನಲ್ಲಿ ಪಟ್ಟಿ ಮಾಡಲಾದಂತಹ ಕಂಪನಿಗಳಲ್ಲಿ ಕಬ್ರಾ ಜ್ಯುವೆಲರ್ಸ್ ಕೂಡ ಒಂದಾಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಕಂಪನಿಯ ವಹಿವಾಟು 170 ಕೋಟಿಗಳಷ್ಟಿತ್ತಂತೆ ಅಂತ ಕಬ್ರಾ ಜ್ಯುವೆಲರ್ಸ್ ಮುಖ್ಯಸ್ಥ ಕೈಲಾಶ್ ಕಬ್ರಾ ಅವರು ಮಾಹಿತಿ ಕೊಡ್ತಾರೆ. ಆರಂಭದಲ್ಲಿ ನಿಮಗೆ ಒಂದು ಪದಗಳನ್ನ ಹೇಳಿದ್ವಿ, ತಾನು ಬೆಳೆದು ತನ್ನವರನ್ನ ಬೆಳೆಸುವಂತಹ ಗುಣ ಕೆಲವರಿಗೆ ಮಾತ್ರ ಇರುತ್ತೆ ಅಂತ. ಅದೇ ರೀತಿ ಕಬ್ರಾ ಜ್ಯುವೆಲರ್ಸ್ ಮುಖ್ಯಸ್ಥರು ಕೂಡ ತಮ್ಮ ಕಷ್ಟದ ಕಾಲದಲ್ಲಿ ಜೊತೆಯಾಗಿದ್ದಂತಹ ಕೆಲಸಗಾರರಿಗೆ ಅದ್ದೂರಿ ಕಾರ್ಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹೌದು, 2006ರಿಂದ ಫ್ಯಾಮಿಲಿ ಅಂತಿರುವಂತಹ 12 ಸದಸ್ಯರಿಗೆ ಮಹೀಂದ್ರ XUV 700, ಟೊಯೋಟಾ ಇನೋವಾ, ಹ್ಯುಂಡೈ i10, ಹ್ಯುಂಡೈ ಎಕ್ಸ್ಟರ್, ಮಾರುತಿ ಸುಜುಕಿ ಎರ್ಟಿಗಾ ಹಾಗೂ ಮಾರುತಿ ಸುಜುಕಿ ಬ್ರೆಜಾ ಸೇರಿಕೊಂಡು ಲಕ್ಷ ಬೆಲೆ ಬಾಳುವಂತಹ ಕಾರುಗಳ ಮುಂತಾದ ಕಾರುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ದೀಪಾವಳಿ ಬೋನಸ್ಗಳಾಗಿ ಕಾರುಗಳು, ಮೋಟಾರ್ ಸೈಕಲ್ಗಳು ಹಾಗೂ ಆಭರಣಗಳನ್ನು ಸೇರಿಕೊಂಡು ತಮ್ಮ ಉದ್ಯೋಗಿಗಳಿಗೆ ಉದಾರ ಮನಸ್ಸಿನಿಂದ ಉಡುಗೊರೆಗಳನ್ನು ಕೊಡೋದ್ರಲ್ಲಿ ಫೇಮಸ್ ಆಗಿರುವಂತಹ ಸೂರತ್ ಮೂಲದ ವಜ್ರ ವ್ಯಾಪಾರಿ ಸಾಜ್ವಿ ದೋಲಾಕಿಯಾ ಅವರಿಂದ ಈ ರೀತಿಯ ಕೆಲಸಕ್ಕೆ ಸ್ಫೂರ್ತಿ ಬಂದಿದೆ ಅಂತ ಕಬ್ರಾ ಹೇಳ್ತಾರೆ. ಈ ಟೈಮ್ನಲ್ಲಿ ತಾನು ಆಡಿ, BMW ಹಾಗೂ ಮರ್ಸಿಡೀಸ್ ಕಾರ್ಗಳನ್ನು ಖರೀದಿ ಮಾಡಲಿಲ್ಲ. ಮೊದಲು ನಾನು ನನ್ನ ಸಂಕಲ್ಪವನ್ನು ಪೂರೈಸಿದ್ದೀನಿ. ನನ್ನ ತಂದೆ, ಚಿಕ್ಕಪ್ಪ ಹಾಗೂ ತಾತ ನನ್ನ ಮಾರ್ಗದರ್ಶಕರು, ನನ್ನ ವ್ಯವಹಾರದ ಗುರು ಗಣಪತ್ಜಿ ಚೌಧರಿ ನನಗೆ ಗಳಿಸಿ ಹಾಗೂ ಹಿಂತಿರುಗಿ ಅನ್ನುವಂತಹ ಮಹತ್ವವನ್ನು ತನಗೆ ಕಲಿಸಿದ್ದಾರೆ ಅಂತ ಕೈಲಾಶ್ ಕಬ್ರಾ ಹೇಳ್ಕೊಡ್ತಾರೆ. ಅವರು ಹೇಳಿದ್ದನ್ನ ಪರಿಪಾಲನೆ ಮಾಡೋದಕ್ಕೆ ನನಗೆ ಹೆಮ್ಮೆ ಇದೆ. ಅಹಮದಾಬಾದ್ನಲ್ಲಿ 7 ಶೋರೂಮ್ಗಳಿದೆ. ಗುಜರಾತ್ನ ಸಾಕಷ್ಟು ಕಡೆ ಹೆಚ್ಚಿನ ಬ್ರಾಂಚ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಕಂಪನಿಯು 3 ತಿಂಗಳ ಹಿಂದೆ ತನ್ನ IPOವನ್ನು ಯಶಸ್ವಿಯಾಗಿ ಶುರು ಮಾಡಿತು ಅಂತ ಹೇಳ್ಕೊಂಡಿದ್ದಾರೆ. ಜಗತ್ತಲ್ಲಿ ಇರುವುದನ್ನೆಲ್ಲವನ್ನು ಕೂಡ ಬಿಟ್ಟು ಇರದುದರ ಎಡೆಗೆ ತುಡಿಯುವುದೇ ಜೀವನ ಅನ್ನುವಂತಹ ಮಾತು ಇಲ್ಲಿ ಸತ್ಯ ಅನ್ಸುತ್ತೆ. ಯಾಕಂದ್ರೆ ತನಗೆ ಸಿಗಬೇಕಾಗಿದ್ದಂಥದ್ದು ತನಗೆ ಸಿಕ್ಕೇ ಸಿಗತ್ತೆ. ಹಣೆ ಬರಹದಲ್ಲಿ ಬರ್ದಿಲ್ಲ ಅಂತಂದ್ರೆ ಅದು ಯಾವತ್ತಿಗೂ ಕೂಡ ಸಿಗೋದಿಲ್ಲ ಅನ್ನೋದು ಈ ಸ್ಟೋರಿಯಲ್ಲಿ ಗೊತ್ತಾಗತ್ತೆ. ಏನೇ ಆಗಲಿ ಆದಾಯ ಬಂದಿದ್ರಿಂದ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ಅಷ್ಟು ವರ್ಷ ತಾಳ್ಮೆಯಿಂದ ಕೆಲಸ ಮಾಡಿದಂತಹ ಉದ್ಯೋಗಿಗಳು ಸಖತ್ ಖುಷಿಯಾಗಿದ್ದಾರೆ. ಆ ಖುಷಿ ಇನ್ನಷ್ಟು ದುಪ್ಪಟ್ಟಾಗಲಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.